ಬ್ರಹ್ಮಾಣಿ ಕಮಲೇಂದು ಸೌಮ್ಯವದನ ಮಾಹೇಶ್ವರಿ ಲೀಲೆಯ ಕೌಮಾರಿ ರಿಪುದರ್ಶನಾಶನ ಕರಿ ಚಕ್ರಾಯುಧ ವೈಷ್ಣವಿ ವಾರಾಹಿ ಘನಘೋರ ಗರ್ಗರಾಮುಖಿ ಚೈಂದ್ರೀ ಚ ವಜ್ರಾಯುಧ ಚಾಮುಂಡ ಗಣಗನಾಥ ರುದ್ರ ಸಹಿತ ರಕ್ಷಂತು ನೋ ಮಾತರಃ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಸಪ್ತ ಮಾತೃಕೆಯರ ಕೊಳವನ್ನು ತೋರಿಸ್ತಾ ಇದ್ದೀನಿ. ಈ ಹಿಂದೆ ಸಪ್ತ ಮಾತೃಕೆಯರು ಬಂದು ಈ ಕೊಳದಲ್ಲಿ ಪ್ರತಿದಿನ ಸ್ನಾನ ಮಾಡ್ತಾಯಿದ್ರು ಅಂತ ಹೇಳಿ ಒಂದು ನಂಬಿಕೆ ಇದೆ. ಆ ಕಾರಣದಿಂದ ಅಂದರೆ ಆ ನಂಬಿಕೆಯಿಂದ ಅದೇ ಸ್ಥಳದಲ್ಲಿ ಈಗ ಸಪ್ತ ಮಾತೃಕೆಯರ ಕೊಳವನ್ನು ನಿರ್ಮಿಸಿ ಆ ಕೊಳದ ಮೇಲ್ಭಾಗದಲ್ಲಿ ಸಪ್ತ ಮಾತೃಕೆಯರ ಬಹುದೊಡ್ಡದಾದ ವಿಗ್ರಹಗಳನ್ನು ಇಟ್ಟು ಪೂಜಿಸ್ತಾ ಇದ್ದಾರೆ. ಈ ಸಪ್ತ ಮಾತೃಕೆಯರ ಕೊಳ ಎಲ್ಲಿದೆ, ಈ ಸ್ಥಳದ ಮಹಿಮೆ ಏನು, ಜೊತೆಗೆ ಸಪ್ತ ಮಾತೃಕೆಯರನ್ನು ಏನಕ್ಕಾಗಿ ನಾವು ಪೂಜಿಸಬೇಕು, ಇದರ ಇತಿಹಾಸ ಏನು, ಎಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸಪ್ತ ಮಾತೃಕೆಯರ ಕೊಳ ಎಲ್ಲಿದೆ ಅಂತ ಸಹ ಹೇಳ್ತಾ ಇದ್ದೀನಿ. ಈ ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ನೋಡಿ ಏನು ಅನ್ನಿಸ್ತು, ಸಪ್ತ ಮಾತೃಕೆಯರ ಬಗ್ಗೆ ನಿಮಗೇನು ಗೊತ್ತು, ನಿಮಗೆಷ್ಟು ಗೊತ್ತು ಎಂಬುದನ್ನು ಸಹ ನನ್ನ ಚಾನಲ್ನಲ್ಲಿ, ನನ್ನ ಐಡಿನಲ್ಲಿ ನೀವು ಹಂಚಿಕೊಳ್ಬಹುದು. ಈ ವಿಡಿಯೋಗೆ ಸಂಬಂಧಪಟ್ಟಂತಹ ಯಾವುದೇ ಅಭಿಪ್ರಾಯಗಳಿಗೂ ನನ್ನ ಚಾನಲ್ನಲ್ಲಿ ಮುಕ್ತವಾಗಿ ಅವಕಾಶ ಇದೆ. ಸ್ನೇಹಿತರೆ, ನೀವು ಈ ಹಳೆಯ ಕಾಲದ ಯಾವುದೇ ದೇವಸ್ಥಾನಗಳಿಗೂ ಹೋದರೂ ಗರ್ಭಗುಡಿಯ ಮುಂಭಾಗದಲ್ಲಿ ಸಪ್ತ ಮಾತೃಕೆಯರ ಕಲ್ಲಿರುತ್ತೆ. ಒಂದು ಅಗಲವಾದ ಕಲ್ಲಿರುತ್ತೆ. ಆ ಕಲ್ಲಿನ ಮೇಲೆ 7 ತಾಯಂದಿರ ಅಂದರೆ 7 ಹೆಣ್ಣು ದೇವತೆಗಳ ವಿಗ್ರಹಗಳನ್ನು ಕೆತ್ತು ಅಲ್ಲಿಟ್ಟು ಪೂಜಿಸ್ತಾ ಇರ್ತಾರೆ. ಒಂದು ವಿಗ್ರಹದಿಂದ ಇನ್ನೊಂದು ವಿಗ್ರಹದ ಶೈಲಿ, ರೂಪ ಬದಲಾವಣೆ ಆಗಿರುತ್ತೆ, ಬೇರೆ ಬೇರೆ ಇರುತ್ತೆ. ಆ 7 ತಾಯಿಯರು ಯಾರು, ಈ ಸಪ್ತ ಮಾತೃಕೆಯರನ್ನ ಏನಕ್ಕೋಸ್ಕರ ಎಲ್ಲ ದೇವಸ್ಥಾನಗಳಲ್ಲೂ ಇಡ್ತಾರೆ, ಇಂದಿಗೂ ಆ ಪೂಜೆಗಳು ಯಾಕೆ ನಡೀತಾ ಇದೆ ಅಂದರೆ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಸಪ್ತ ಮಾತೃಕೆಯರು 7 ಅವತಾರಗಳು, ಆದಿಶಕ್ತಿಯ 7 ಅವತಾರಗಳು. ಈ 7 ಅವತಾರವನ್ನು ಆದಿಶಕ್ತಿ ಆ ಪಾರ್ವತಿ ಮಾತೆ ಏನಕ್ಕೆ ಎತ್ತಿದ್ಲು ಅಂತ ಹೇಳಿದ್ರೆ, ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಅಂದರೆ ಮೈಸೂರು ಪ್ರಾಂತ್ಯದಲ್ಲಿ ರಾಕ್ಷಸರ ಅಟ್ಟಹಾಸ ಅತಿಯಾಗಿತ್ತು. ಅವರು ಎಷ್ಟು ವಿಚಿತ್ರವಾಗಿ, ಎಷ್ಟು ಕಿರುಕುಳ ಕೊಡ್ತಾಯಿದ್ರು, ಹಿಂಸಿಸ್ತಾಯಿದ್ರು ಅಂತ ಹೇಳಿದ್ರೆ ಅವರಿಂದ ತಪ್ಪಿಸಿಕೊಳ್ಳೋದೇ ಆಗ್ತಾ ಇರಲಿಲ್ಲ. ಶುಂಭ ನಿಶುಂಭರರು, ರಕ್ತಬೀಜಾಸುರ, ಮಹಿಷಾಸುರ, ಈ ಎಲ್ಲ ರಾಕ್ಷಸರ ಕಾಟ ತಾಳಲಾರದೆ ಎಲ್ಲರೂ ದೇವನಲ್ಲಿ, ಆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಮೊರೆ ಇಡ್ತಾರೆ. ಅಂಥ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆ ರಾಕ್ಷಸರನ್ನು ಕೊಲ್ಲುವಂಥ ಶಕ್ತಿ ಇರಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ರಾಕ್ಷಸರು ನಮಗೆ ಒಂದು ಹೆಣ್ಣಿನಿಂದ ನಮ್ಮ ಒಂದು ಮರಣ ಬರಬೇಕೇ ಹೊರತು ಯಾವುದೇ ಗಂಡು ಜೀವಿಯಿಂದ ನಮ್ಮ ಮರಣ ಸಾಧ್ಯ ಇಲ್ಲ ಅಂತ ಹೇಳಿ ಬ್ರಹ್ಮನಲ್ಲಿ ವರ ಪಡ್ಕೊಂಡಿರ್ತಾರೆ. ಹಾಗಾಗಿ ಅವ್ರು ಯಾರೂ ಸಹ ಅವರನ್ನು ಸಂಹಾರ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕೆ ಹೆಣ್ಣೇ ಬೇಕಾಗುತ್ತೆ, ಆ ರಾಕ್ಷಸರನ್ನು ಕೊಲ್ಲಿಕ್ಕೆ ಹೆಣ್ಣು ಬೇಕಾಗುತ್ತೆ. ಆ ಸಾಮಾನ್ಯವಾದ ಹೆಣ್ಣಿಗೆ ಅಂತಹ ರಾಕ್ಷಸರ ಕೊಲ್ಲಿಕ್ಕಾಗತ್ತಾ? ಈಡಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅವರು ಪಾರ್ವತಿ ದೇವಿಯಲ್ಲಿ ಪ್ರಾರ್ಥನೆ ಇಡ್ತಾರೆ, ನೀನು ಆದಿಶಕ್ತಿಯಾಗಿ ಆ ರಾಕ್ಷಸರನ್ನು ಸಂಹಾರ ಮಾಡುವಂತ ಬೇಡ್ಕೊಳ್ತಾರೆ. ಆಗ ಪಾರ್ವತಿ ದೇವಿ ಆ ರಾಕ್ಷಸರ ವಿರುದ್ಧ ಹೋರಾಡಲಿಕ್ಕೆ ಸಿದ್ಧತೆಯನ್ನು ಹೊಂದುತ್ತಾಳೆ. ಆದರೆ ಆದಿಶಕ್ತಿಯ ಶಕ್ತಿಯೂ ಸಹ ಆ ರಾಕ್ಷಸರ ಮುಂದೆ ಏನೂ ಆಗಲ್ಲ. ಆಗ ಎಲ್ಲ ದೇವಾನುದೇವತೆಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ, ಕುಮಾರಸ್ವಾಮಿ, ಇಂದ್ರದೇವ, ನರಸಿಂಹ, ವಾರಾಹ, ಎಲ್ಲ ದೇವಾನುದೇವತೆಗಳು ತಮ್ಮ ಶಕ್ತಿಯನ್ನು ಆ ಆದಿಶಕ್ತಿಗೆ ಧಾರೆ ಎರಿತಾರೆ. ಅವಳ ಒಂದು ರೂಪ 7 ರೂಪ ಆಗುತ್ತೆ. ಒಂದು ರೂಪ 7 ರೂಪ ಆಗಿ 7 ರೂಪದ ಶಕ್ತಿಯು ಅತಿಯಾಗಿ ಆ ರಾಕ್ಷಸರನ್ನು ಕೊಲ್ತಾಳೆ. ಆ ರಾಕ್ಷಸರನ್ನು ಕೊಂದ ನಂತರ ಆ ಆದಿಶಕ್ತಿಯ 7 ರೂಪಗಳನ್ನು 7 ದೇವತೆಯ ಅಂಶವಾಗಿ ಸಪ್ತಮಾತೃಕೆಯರ ಹೆಸರಲ್ಲಿ ಪೂಜಿಸುವಂತಹ ಪದ್ಧತಿ ನಮ್ಮೆಲ್ಲ ಹಿಂದೂಗಳಲ್ಲಿ ಜಾರಿಗೆ ಬಂತು. ಆ 7 ಏನು ತಾಯಂದ್ರಿದ್ದಾರೆ ಸಪ್ತ ಮಾತೃಕೆಯರು, ಅವರನ್ನು ಪೂಜಿಸಿದಲ್ಲಿ ನಮಗೆ ಆ ತಾಯಿಯ 7 ಪಟ್ಟು ನಮಗೆ ಆಶೀರ್ವಾದ ದೊರಕುತ್ತೆ, 7 ಪಟ್ಟು ರಕ್ಷಣೆ ನಮಗೆ ಸಿಕ್ಕುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಸಪ್ತ ಮಾತೃಕೆಯರನ್ನು ಪೂಜಿಸಲಿಕ್ಕೆ ಶುರು ಮಾಡಿದ್ರು. ಈ ಸಪ್ತ ಮಾತೃಕೆಯರನ್ನು ಮನೆಗಳಲ್ಲಿ ಇಟ್ಟು ಪೂಜಿಸಲಿಕ್ಕೆ ಕಷ್ಟ ಆಯಿತು. ಹಾಗಾಗಿ ದೇವಸ್ಥಾನಗಳಲ್ಲಿ ಸಪ್ತ ಮಾತೃಕೆಯರನ್ನು ಸ್ಥಾಪಿಸಿ
ಅವರನ್ನು ಅಲ್ಲಿ ಪೂಜಿಸಲಿಕ್ಕೆ ಮುಕ್ತವಾಗಿ ಅವಕಾಶಗಳನ್ನು ಕೊಟ್ಟರು. ಇದು ಸಪ್ತಮಾತೃಕೆಯರ ಒಂದು ಕತೆ ಸ್ನೇಹಿತರೆ. ಏನಕ್ಕೆ ನಾವು ಸಪ್ತಮಾತೃಕೆಯರನ್ನು ಪೂಜಿಸ್ತೀವಿ ಅಂತ ಹೇಳಿ. ಈ ಸಪ್ತಮಾತೃಕೆಯರು ಪ್ರತಿದಿನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಂದು ಪವಿತ್ರವಾದ ಹೊಂಡದಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ರಂತೆ. ಇದು ದಂತಕಥೆ ಇದ್ದರೂ ಸಹ ಕೆಲವೊಮ್ಮೆ ಇದು ಸತ್ಯ ಇರಬಹುದು ಸಹ ಅನಿಸುತ್ತೆ. ಆ ಹೊಂಡದಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ಸಪ್ತಮಾತೃಕೆಯರು ಆ ಸ್ಥಳದಲ್ಲಿ ಬರ್ತಾ ಇರೋದನ್ನು ಗೊತ್ತಾಗಿ ಅದೇ ಸ್ಥಳದಲ್ಲಿ, ಇದು ಪವಿತ್ರವಾದ ಸ್ಥಳ, ಈ ಒಂದು ಹೊಂಡದಲ್ಲಿ ನಮ್ಮ ಸಪ್ತಮಾತೃಕೆಯರು ಬಂದು ಜಲಕ್ರೀಡೆ ಆಡ್ತಾರೆ ಅಂತ ಗೊತ್ತಾದಾಗ ಇತ್ತೀಚಿನ ದಿನಗಳಲ್ಲಿ ಅದೇ ಸ್ಥಳದಲ್ಲಿ ಒಂದು ಮತ್ತೆ ಕಲ್ಯಾಣಿಯನ್ನು ನಿರ್ಮಿಸಿಬಿಟ್ಟು ಆ ಕಲ್ಯಾಣಿಯ ಮೇಲ್ಭಾಗದಲ್ಲಿ ಸಪ್ತಮಾತೃಕೆಯರ ವಿಗ್ರಹಗಳನ್ನು ನಿರ್ಮಿಸಿ ಇಂದಿಗೂ ಸಹ ಮುಕ್ತವಾಗಿ ಪೂಜಿಸುವ, ನೋಡುವ ಅವಕಾಶವನ್ನು ದೊರಕಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಬನ್ನಿ ಆ ಸಪ್ತಮಾತೃಕೆಯರ ಕೊಳ ಅಥವಾ ಹೊಂಡ ಅಂತ ಸಹ ಕರೀತಾರೆ. ಎಷ್ಟು ಸುಂದರವಾಗಿ, ಅದ್ಭುತವಾಗಿ, ಮನಮೋಹಕವಾಗಿ ಒಂದು ರಮಣೀಯವಾದ ಸ್ಥಳದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಈ ಪವಿತ್ರವಾದ ಸ್ಥಳ ಇರುವುದು ಎಲ್ಲಿ ಗೊತ್ತಾ? ನಮ್ಮ ಶಿವಮೊಗ್ಗದಿಂದ ಕೇವಲ 18ರಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಸುರಗೊಂಡನ ಕೊಪ್ಪ ಎನ್ನುವ ಒಂದು ಸ್ಥಳದಲ್ಲಿ. ಈ ಸುರಗೊಂಡನ ಕೊಪ್ಪ ಏನಕ್ಕೆ ಇಷ್ಟು ಪವಿತ್ರ ಆಯಿತು ಅಂತ ಹೇಳಿದರೆ, ಒಂದು ಸಪ್ತಮಾತೃಕೆಯರು ಬಂದು ಇಲ್ಲಿನ ಒಂದು ಹೊಂಡದಲ್ಲಿ ಜಲಕ್ರೀಡೆ ಆಡ್ತಾಯಿದ್ರು ಅಂತ ಹೇಳಿ, ಇನ್ನೊಂದು ಬಂಜಾರ ಜನಾಂಗದ ಶ್ರೇಷ್ಠ ದಾರ್ಶನಿಕ ಗುರು ಸಂತ ಸೇವಾಲಾಲರು ಜನ್ಮ ತಳೆದಂತಹ ಸ್ಥಳ ಇದು. ಸಂತ ಸೇವಾಲಾಲರು ಇಡೀ ಭಾರತದಾದ್ಯಂತ ಸುತ್ತಿ ಪವಾಡ ಪುರುಷ ಅನಿಸಿಕೊಂಡಂತಹ ಆ ಮಹಾನುಭಾವ ಹುಟ್ಟಿದಂಥ ಸ್ಥಳವೇ ಈ ಒಂದು ಸುರಗೊಂಡನ ಕೊಪ್ಪ. ಇಂತಹ ಸ್ಥಳದಲ್ಲಿ ಹಿಂದೆ ದೇವತೆಗಳ ಶಕ್ತಿಯಾದ ಸಪ್ತಮಾತೃಕೆಯರು ಬಂದು ಜಲಕ್ರೀಡೆ ಆಡ್ತಾಯಿದ್ರು ಅಂತ ಕೇಳಲಿಕ್ಕೆ ನಮಗೆ ಒಂದು ಭಕ್ತಿ, ಭಾವ, ಗೌರವ ಉಕ್ಕಿ ಬರುತ್ತೆ. ನಮ್ಮ ಶಿವಮೊಗ್ಗ ಇಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಸಪ್ತಮಾತೃಕೆಯರ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಅಮೃತ ಶಿಲೆಯಲ್ಲಿ ಕೆತ್ತಿ ಇಟ್ಟಿದ್ದಾರೆ. ಈ ಶಿವಂದು ಒಂದು ನನ್ನ ವಿಶೇಷತೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಶಿವ ಎಲ್ಲ ಕಡೆನೂ ಗಜಚರ್ಮಾಂಬರಧಾರಿಯಾಗಿರ್ತಾನೆ, ಆಯಿತಾ. ಇಲ್ಲಿ ಶಿವ ಇದನ್ನಲ್ಲ, ಅವನು ತ್ರಿಶೂಲ ಹಿಡ್ದಿರ್ತಾನೆ, ಢಮರುಗ ಹಿಡ್ದಿರ್ತಾನೆ ಅಲ್ವಾ. ಆದರೆ ಇಲ್ಲಿ ವೀಣಾಪಾಣಿಯಾಗಿದ್ದಾನೆ, ಅಂದರೆ ವೀಣೆ ನುಡಿಸ್ತಾ ಇದ್ದಾನೆ. ತುಂಬ ವಿಶೇಷವಾದ ಪ್ರತಿಮೆ. ಮತ್ತು ಸಿಂಹದ ಮೇಲೆ ಕುಳಿತಿರೋದು, ಇದು ಅದ್ಭುತ. ಇದು ಏನಂದರೆ ಎಲ್ಲೂ ಸಹ ನಿಮಗೆ ಸಿಂಹದ ಮೇಲೆ ಕುಳಿತು, ಸಿಂಹದ ಚರ್ಮದ ಮೇಲೆ, ಅಂದರೆ ಅವನು ಆ್ಯಕ್ಚುಲಿ ಗಜ ಚರ್ಮಾಂಬರಧಾರಿ, ಇಲ್ಲಿ ಈತ ವ್ಯಾಘ್ರ ಚರ್ಮಾಂಬರಧಾರಿಯಾಗಿದ್ದಾನೆ. ಮತ್ತು ವೀಣೆ ನುಡಿಸ್ತಾ ಇರುವಂಥ ಏನು ಶಿವನ ವಿಗ್ರಹ ಇದೆ, ಇದು ತುಂಬ ಅಪರೂಪದ್ದು. ಆ ನಂತರ ಶಿವನ ಪತ್ನಿಯಾದ ಪಾರ್ವತಿಯ 7 ಅವತಾರಗಳನ್ನು ಇಲ್ಲಿ ದೊಡ್ಡ ದೊಡ್ಡ ಅಮೃತ ಶಿಲೆಯ ವಿಗ್ರಹಗಳಲ್ಲಿ ನಿಲ್ಲಿಸಿದ್ದಾರೆ. ತುಂಬ ಮುದ್ದಾಗಿ ಕೆತ್ತಿದ್ದಾರೆ ಮಾತ್ರ. ಪ್ರತಿ ದೇವಿಯ ಹೆಸರುಗಳು ಇದೆ, ಆ ದೇವಿಯ ಅವತಾರನೂ ಇದೆ. ನೀವು ಹಾಗೆ ನೋಡಿಬಿಡಿ.
ಸ್ನೇಹಿತರೆ, ಇದೇ ಸಪ್ತಮಾತೃಕೆಯರ ಕೊಳ. ಈ ಏನು ಸಪ್ತಮಾತೃಕೆಯರು ನಿಂತಿದ್ದಾರೆ, ಇವರ ತಳಭಾಗದಲ್ಲಿ ಪಾದದ ಅಡಿಯಲ್ಲಿ ಕೊಳವನ್ನು ನಿರ್ಮಿಸಲಾಗಿದೆ. ಆ ಕೊಳದ ಮೇಲ್ಭಾಗದಲ್ಲಿ ಇವರನ್ನು ಸ್ಥಾಪಿಸಿದ್ದಾರೆ. ಇದು ಹಿಂದೆ ಚಿಕ್ಕದಾದ ಕೊಳವಿದ್ದು ಇಲ್ಲಿ ಸಪ್ತಮಾತೃಕೆಯರು ಜಲಕ್ರೀಡೆ ಆಡ್ತಾ ಇದ್ರು ಅನ್ನುವ ಒಂದು ನಂಬಿಕೆ ಇದೆ. ಈಗ ಅದೇ ಜಾಗದಲ್ಲಿ ದೊಡ್ಡದಾದ ಕೊಳವನ್ನು ಕಟ್ಟಿಸಿ, ಆ ಕೊಳದ ವಿಶೇಷತೆ ಏನಂತ ಹೇಳಿದ್ರೆ, ಸುತ್ತ ಕಾಡು. ನಮ್ಮ ಶಿವಮೊಗ್ಗ ಮಲೆನಾಡಾಗಿರೋದ್ರಿಂದ ಕಾಡು ಸಹಜ. ಈ ಕಾಡಿನಿಂದ ಬರುವ ಮಳೆಯ ನೀರು ಈ ಕೊಳಕ್ಕೆ ಬಂದು ಬೀಳಬೇಕು, ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾಡಿನಲ್ಲಿ ಏನು ಮಳೆ ನೀರು ಬರುತ್ತೆ, ಅದು ಕಾಡಿನಲ್ಲಿ ಬಿದ್ದಂತಹ ನೀರು ಪೈಪ್ಗಳನ್ನು ಕೊಟ್ಟು ಈ ಕೊಳಕ್ಕೆ, ಹಾಗೂ ಇಲ್ಲಿ ಮಳೆ ಬಿದ್ದಂತಹ ನೀರು ಸಹ ಜಾರಿ ಕೊಳ ತುಂಬುವಂತೆ ನಿರ್ಮಿಸಿದ್ದಾರೆ. ಇದು ಒಂದು ವೈಜ್ಞಾನಿಕವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದಂತಹ ಕೊಳ ಆಗಿದೆ ಇದು. ಪ್ರವಾಸಿ ಪ್ರಿಯರು, ಐತಿಹಾಸಿಕವಾಗಿ ಆಸಕ್ತಿ ಇಟ್ಕೊಂಡವರು ಈ ಶಿವಮೊಗ್ಗ ಏನಾದರೂ ಬಂದರೆ ಈ ಸ್ಥಳವನ್ನು ನೋಡೋದನ್ನು ಖಂಡಿತ ಮರಿಬೇಡಿ. ಯಾಕೆಂದರೆ ಇದು ಶಿವಮೊಗ್ಗದಿಂದ ತುಂಬ ದೂರ ಇಲ್ಲ, ಕೇವಲ 18ರಿಂದ 20 ಕಿಲೋಮೀಟರ್ ಮಾತ್ರ. ಇದು ಈ ಹಿಂದೆ ಶಿವಮೊಗ್ಗ ಜಿಲ್ಲೆಗೆ ಸೇರಿತ್ತು, ಆದರೆ ಈಗ ದಾವಣಗೆರೆ ಜಿಲ್ಲೆಗೆ ಸೇರಿಸಿದ್ದಾರೆ. ದಾವಣಗೆರೆಗೆ ಬಂದು ಇಲ್ಲಿಗೆ ಬರೋದು ದೂರ ಆಗುತ್ತೆ, ಶಿವಮೊಗ್ಗ ಬಂದರೆ ಮಾತ್ರ ಹತ್ರ ಆಗೋದು. ಈ ಒಂದು ಸ್ಥಳ ನೋಡ್ತಾ ಇದ್ದರೆ ಏನೋ ಒಂಥರ ಭಕ್ತಿ ಭಾವ, ಆಧ್ಯಾತ್ಮಿಕತೆ ಜೊತೆಗೆ ವೈಜ್ಞಾನಿಕ ಟ್ರಿಕ್ಸ್ಗಳು ಸಹ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ, ರೋಮಾಂಚನ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದರೆ. ಆ ಸ್ಥಳದಿಂದ ತಕ್ಷಣಕ್ಕೆ ಹೊರಗಡೆ ನಾವು ಬರಬೇಕು, ಸಾಕು ಹೋಗೋಣ ಅನಿಸೋದೇ ಇಲ್ಲ, ಅಷ್ಟು ನಮ್ಮ ಮನಸ್ಸನ್ನು ಹಿಡಿದಿಡುವಂಥ ಸ್ಥಳ ಆಗಿದೆ ಇದು. ಈ ಸ್ಥಳ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂದ್ಕೊಂಡು ನಾನು ಸುರಗೊಂಡನ ಕೊಪ್ಪಕ್ಕೆ ಹೋಗಿ ನಿಮಗಾಗಿ ಈ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಸಪ್ತ ಮಾತೃಕೆಯರ ನಿಜವಾದ ರೂಪ ನೋಡಿದಂತೆ ಭಾಸ ಆಗುತ್ತೆ. ನಾವು ಇಷ್ಟು ವರ್ಷಗಳ ಕಾಲನೂ ದೇವಸ್ಥಾನಗಳಲ್ಲಿ ಕಲ್ಲಿನಲ್ಲಿ ಕಟಿದು ನಿಲ್ಲಿಸಿದಂತಹ, ಅಂದರೆ ಕಲ್ಲಿನಲ್ಲಿ ಕಟಿದು ಪೂಜಿಸ್ತಾ ಇದ್ದಂತಹ ಸಪ್ತ ಮಾತೃಕೆಯರನ್ನು ನೋಡಿದ್ವಿ. ಈ ಸ್ಥಳದಲ್ಲಿ ಸಪ್ತ ಮಾತೃಕೆಯರನ್ನು ನೋಡ್ತಾ ಇದ್ದರೆ ನಿಜವಾದ ದೇವತೆಯರನ್ನೇ ನಾವು ನೋಡ್ತಾ ಇದ್ದೀವಿ, ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ಅವರು ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮನ್ನು ಅವರು ಪರೀಕ್ಷಿಸ್ತಾ ಇದ್ದಾರೇನೋ, ನಮ್ಮನ್ನು ಕರುಣಾಭಾವದಿಂದ ನೋಡ್ತಾ ಇದ್ದಾರೇನೋ, ನಮಗೆ ಆಶೀರ್ವಾದಿಸ್ತಾ ಇದ್ದಾರೇನೋ, ಏನೇನೋ ಮನೋಭಾವನೆಗಳು, ಒಬ್ಬೊಬ್ಬರಿಗೆ ಒಂದೊಂದು ಮನೋಭಾವನೆ ಆಗುತ್ತೆ. ನನಗಂತೂ ಆ ಸ್ಥಳಕ್ಕೆ ಹೋದ ತಕ್ಷಣ ನಾನು ದೇವಲೋಕಕ್ಕೆ ಬಂದಿದ್ದೀನೇನೋ ಅನ್ನೋ ಒಂದು ಮನಸ್ಥಿತಿ ಬಂದುಬಿಡ್ತು. ನಾನು ದೇವಲೋಕಕ್ಕೆ ಬಂದಿದ್ದೀನಿ, ಸಪ್ತ ಮಾತೃಕೆಯರನ್ನ ನಾನು ಭೇಟಿಯಾಗಿದ್ದೀನಿ, ಸಪ್ತ ಮಾತೃಕೆಯರ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಅವ್ರನ್ನ ನೋಡ್ತಾ ಇದ್ದೀನಿ. ಆ ಸಪ್ತ ಮಾತೃಕೆಯರು ಸಹ ನನ್ನನ್ನು ನೋಡ್ತಾ ಇದ್ದಾರೆ, ನನ್ನ ಜೊತೆ ಏನೋ ಹೇಳ್ತಾ ಇದ್ದಾರೆ, ನನಗೇನೋ ತಿಳಿಸ್ತಾ ಇದ್ದಾರೆ, ಏನೇನೋ ಭಾಸ ಆಗೋಗ್ಬಿಡ್ತು. ಅಷ್ಟು ಒಂಥರ ಮನಸ್ಸನ್ನು ಹಿಡಿದಿಡುತ್ತೆ, ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತೆ ಆ ಸ್ಥಳ. ಅದು ನೀವಲ್ಲಿ ಬಂದುಬಿಟ್ಟು ಪರೀಕ್ಷಿಸಿದ್ರೇ ನಿಮಗೆ ಅರ್ಥ ಆಗೋದು. ನಾ ಹೇಳೋದ್ರಿಂದ ನಿಮಗೆ ಹೌದಾ ಅನಿಸುತ್ತೆ. ಒಮ್ಮೆ ಸ್ನೇಹಿತರೆ, ಒಮ್ಮೆ ಶಿವಮೊಗ್ಗ ಬಂದಲ್ಲಿ, ನೀವು ಶಿವಮೊಗ್ಗದ ಟೂರಿಸ್ಟ್ ಪ್ಲೇಸ್ಗಳಂತ ಹೇಳಿದ್ರೆ ಜೋಗ, ಸಿಗಂದೂರು ಎಲ್ಲ ಬರ್ತೀರಲ್ವ, ಅಂತಹ ಸಮಯದಲ್ಲಿ ಒಮ್ಮೆ ನೀವು ಈ ಸಪ್ತ ಮಾತೃಕೆಯರ ಸ್ಥಳಕ್ಕೆ ಬಂದರೆ ಆ ಅನುಭವ ನಿಮಗೆ ಹೇಳೋಕ್ಕಾಗಲ್ಲ ಅಷ್ಟು. ನನ್ನ ವಿಡಿಯೋ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನುಭವ ನನ್ನ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ದಯವಿಟ್ಟು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಒಂದು ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.